ಹಾಗಾಗಿ ಅಂಥದ್ದೊಂದು ಮಹಾಪ್ರಯಾಣನ ಮಾಡಿದ ಕರಿಯಪ್ಪ ನನಗೆ ಆಶ್ಚರ್ಯ ಅನಿಸುತ್ತೆ. ಕರಿಯಪ್ಪನ ವ್ಯಕ್ತಿತ್ವದಲ್ಲಿ ಒಂಥರದ ಈ ಸೂಕ್ಷ್ಮಗಳು ಎಲ್ಲಿಂದ ಬಂದವು ಅಂದರೆ ಬಂದಿರ್ತವೆ. ಅವು ತಂದೆಯಿಂದಲ್ಲ ಅಷ್ಟೇ ಬಂದಿರ್ಬೋದು, ತಾನು ಬದುಕಿದ. ಅದರಲ್ಲೂ ಈ ಹೊನ್ನೇನಹಳ್ಳಿ ದಾಸಗಿರಿ ಅಜ್ಜ ಅನ್ನುವ ಒಬ್ಬ ತತ್ವಪದಕಾರ. ನಾನು ತತ್ವಪದಕಾರರ ಕರ್ನಾಟಕ ಸರ್ಕಾರದ ಸಮಗ್ರ ತತ್ವಪದಗಳ ಸಂಗ್ರಹಣಾ ಯೋಜನೆಯ ಒಂದು ಸಂಪಾದಕನೂ ಆದಂಥದ್ದು ಆಗಿ ನಾನು ಈ ನಮ್ಮ ಜಿಲ್ಲೆಯ ತತ್ವಪದಕಾರರ ತತ್ವ ಪದಗಳನ್ನು ಸಂಗ್ರಹಿಸಿ ಕೊಡಬಲ್ಲಂಥ ಸಮರ್ಥರು ಯಾರಿರಬಹುದು ಅನ್ನುವ ಹುಡುಕಾಟದಲ್ಲಿದ್ದಾಗ ಮಾಳಿಗೆ ಕರಿಯಪ್ಪ ಅದನ್ನು ಕೈಗೆತ್ಕೊಂಡ್ರು. ಅದೆಷ್ಟು ಅಂದ್ರೆ ನನಗೆ ಆಶ್ಚರ್ಯ ಆಗಿ, ನಾನು ಆಗಲೇ ಚಿತ್ರದುರ್ಗ ಜಿಲ್ಲೆಯ ತತ್ವಪದಕಾರರ ಒಂದು ಅಧ್ಯಯನ ಅಂತ ಒಂದು ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೆ. ಆದರೆ ಮಾಳಿಗೆ ಕರಿಯಪ್ಪನ ಕೈಗೆ ಆ ಯೋಜನೆ ಸಿಕ್ಕಾಗ ನನಗೆ ಆಶ್ಚರ್ಯ ಆಗೋವಂಥ ಭಾಳ ದೊಡ್ಡ ಸಂಗ್ರಹಣ ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲದ ನೂರಾರು ಜನ ತತ್ವಪದಕಾರರನ್ನೆಲ್ಲ ನಿಜ ಇದೊಂದು ದೊಡ್ಡ ಆವರಣ. ಈ ಆವರಣದಲ್ಲಿ ಎಷ್ಟು ಜನ ತತ್ವಪದಕಾರರು ತತ್ವ ಸಾಧಕರಿದ್ದಾರೆ ಅಂದರೆ ನೀವು ಒಂದು ಸಾರಿ ಆ ಕಡೆಗೆ ಈ ಕಡೆಗೆ ನೋಡಿದ್ರೆ ಅದೆಷ್ಟು ನಮ್ಮ ಕೊಳಾಲ ರಂಗಾವಧೂತರು, ಕಳವಿಬಾಗಿ ಕೊಳಾಲದ ಕಂಚಾವಧೂತರು, ಕಳವಿಬಾಗಿ ರಂಗಾವಧೂತರು, ಚಟೆಕಮ್ಮದ ವೀರಪ್ಪ ತಾತ, ಕರೀಂಪೀರ, ಹೊನ್ನೇನಹಳ್ಳಿ ದಾಸಗಿರಿ ಅಜ್ಜ, ಸಕ್ರಪ್ಪ ತಾತ, ನೂರಾರು ಜನ. ಇದರ ಜೊತೆಗೆ ಒಂದು ಚಿನ್ಮೂಲಾದ್ರಿ ಪರಂಪರೆ ಕೂಡ ಇದೆ, ಬಹಳ ದೊಡ್ಡ ಚಿನ್ಮೂಲಾದ್ರಿ ಪರಂಪರೆಯ ಚಿನ್ಮೂಲಾದ್ರಿಯ ಹಿಂದಿನ 2, 3, 4, 5, 6 ಪೀಳಿಗೆ ಹಿಂದಿನ ಸ್ವಾಮೀಜಿಗಳು ದೊಡ್ಡ ತತ್ವ ಸಾಧಕರು ಆಗಿದ್ರು, ತತ್ವ ಪದಕಾರರು ಆಗಿದ್ರು. ಅಂಥ ತತ್ವ ಪದಕಾರರನ್ನ ಹೊನ್ನೇನಹಳ್ಳಿ ದಾಸಗಿರಿ ಅಜ್ಜಂತೂ ಅದ್ಭುತವಾದ ಒಬ್ಬ ತತ್ವ ಪದಕಾರ, ಜೊತೆ ಒಂದು ಕಲಾವಿದ. ಅಷ್ಟೇ ಅಲ್ಲ, ಸಕ್ರಪ್ಪ ತಾತನಂತ ಒಬ್ಬ ಅದ್ಭುತ ತತ್ವ ಪದಕಾರನ ಸಮಗ್ರ ತತ್ವ ಪದಗಳನ್ನು ಸಂಗ್ರಹಿಸಿದೆಯಲ್ಲ, ಅವ್ರ ಹೆಸರನ್ನೇ ನಾವು ಕೇಳಿರಲ್ಲ. ಯಾಕೆ ನಾವು ಕೇಳಿಲ್ಲ ಅಂದರೆ ಅದು ನಮ್ಮ ಅಸ್ಮಿತೆನೇ ಹಾಗೆ. ನಾವು ಯಾರು ಅಂತ ನಮಗೆ ಗುರುತಿಸ್ಕೊಳ್ಳೋದು ತುಂಬ ಕಠಿಣವಾದ ಕೆಲಸ. ನಾವು ಬದುಕ್ತಾ ಇರೋ ಆವರಣ ಇದೆಯಲ್ಲ, ಸಾಂಸ್ಕೃತಿಕ ಆವರಣ, ಧಾರ್ಮಿಕ ಆವರಣದಲ್ಲಿ ನಾವೇನು ಅಂತ ಕಂಡುಕೊಳ್ಳೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಈಗ ಒಂದು ಬಲಾಢ್ಯ ಜಾತಿಗಳಿಗೆ, ಮೇಲ್ಜಾತಿಗಳಿಗೆ ತಾವೇನು ಅಂತ ಬಲು ಸುಲಭವಾಗಿ ಹೇಳ್ಬಿಡ್ತಾರೆ. ಎಷ್ಟು ಸುಲಭವಾಗಿ ಹೆಮ್ಮೆಯಿಂದ ಹೇಳ್ಕೊತಾರೆ ಅಂದರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಹೆಸರಲ್ಲಿ ಒಂದು ಮಂಗಳಾರತಿ ಮಾಡ್ತೀವಿ, ನಿಮ್ಮ ಹೆಸರು ನಿಮ್ಮ ಹೆಸರೇನು, ನಿಮ್ಮ ನಾಮಧೇಯ ಏನು ಅಂತ ಕೇಳಿದ ತಕ್ಷಣ ಹೆಸರು ಹೇಳ್ತೀವಿ, ತಂದೆ ಹೆಸರು ಹೇಳ್ತೀವಿ. ಆಮೇಲೆ ಗೋತ್ರ ಅಂದರೆ ಅದನ್ನು ತಕ್ಷಣ ಹೇಳ್ಬಿಡ್ತಾರೆ. ಆದರೆ ನಮ್ಮಂಥ ಅಬ್ಬೆಪಾರಿ ಜಾತಿಗಳಿಗೆ ಈ 3ನೇ ಪ್ರಶ್ನೆ ಇದೆಯಲ್ಲ, ಯಾವುದು ಗೋತ್ರ ಅಂದ ತಕ್ಷಣ ಹಂಗೆ ತಲೆ ಕೆಳಗೆ ಹಾಕ್ತೀವಿ. ನೋಡಿ, ಬಸವಣ್ಣವರು ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ. ನಮ್ಮ ಆ ಬಸವಣ್ಣವ್ರು ಬೆನ್ನಿಗಿದ್ದವರೆಲ್ಲ ಇಂಥ ಅಬ್ಬೆಪಾರಿ ಜಾತಿಗಳೇ. ಅವರು ಈ ಸಂಕಟನ, ಈ ಅಪಮಾನನ ಎಷ್ಟು ಚೆನ್ನಾಗಿ ಬಸವಣ್ಣ ಅಡ್ರೆಸ್ ಮಾಡಿದ್ದಾರೆ ಅಂದರೆ, ಗೋತ್ರ ನಾಮವ ಬೆಸಗೊಂಡಡೆ ತಲೆಯ ಕುಕ್ಕಿ ತಲೆಯ ಕೆಳಗೆ ಹಾಕಿ ನೆಲ ಕುಕ್ಕುತ್ತಿದ್ದೀರಿ ಇದೇನಯ್ಯ ಹಂಗೆ ಕೇಳಿದವ್ರಿಗೆ ಒಂದು ಉತ್ತರ ಹೇಳಿ. ಇನ್ಮೇಲೆ ಯಾರಾದ್ರೂ ಯಾವ್ದಾದ್ರು ದೇವಸ್ಥಾನದಲ್ಲಿ ನೀನು ಯಾವ ಗೋತ್ರ ಅಂತ ಕೇಳಿದ್ರೆ ಒಂದು ಉತ್ತರ ಹೇಳ್ಬಿಡಿ. ಅದೇನು ಅಂದರೆ ಮಾದಾರ ಚೆನ್ನಯ್ಯನ ಗೋತ್ರ, ಮಾದಾರ ಹರಳಯ್ಯನ ಗೋತ್ರ ಅಂತ ಉತ್ತರ ಹೇಳ್ಬಿಡಿ. ಜನ್ಮೇಪಿ ಅವನು ಕೇಳಲ್ಲ. ಹೌದಲ್ವಾ? ಬಸವಣ್ಣ ಈ ಥರದ ಒಂದು ನಮ್ಮ ಆವರಣದ ಈ ಥರದ ಅಪಮಾನದ ಸಂಕೇತಗಳು ಅಷ್ಟೇ ಅಲ್ಲ, ಅವು ಸಂಭ್ರಮದ ಸಂಕೇತಗಳು. ಇಂಥದ್ದನ್ನು ಸಂಭ್ರಮಿಸಿ, ನಾವೇನನ್ನು ಸಂಭ್ರಮಿಸಬೇಕು? ನಮ್ಮ ನೆಲದ ನಿಜವಾದ ತಾತ್ವಿಕತೆಯನ್ನು ಹೀಗೆ ಇವರೆಲ್ಲ ಒಂದು ರೀತಿಯಲ್ಲಿ ಈ ಕರಿಯಪ್ಪ ಏನು ಸಂಗ್ರಹಿಸಿ ನಮಗೆ 2 ಸಂಪುಟಗಳನ್ನು, ಬಹಳ ಮುಖ್ಯವಾಗಿ 2 ಸಂಪುಟಗಳು, ತತ್ವಪದಗಳ ಸಂಪುಟ. ಈಗ ಕರ್ನಾಟಕದ ಸಮಗ್ರ ಸಂಪುಟಗಳು ಅಂತ 51 ಸಂಪುಟಗಳು ಬಂದಿದ್ದಾವೆ. ಅದು ಬೀದರಿಂದ ಹಿಡಿದು ನಮ್ಮ ಚಾಮರಾಜನಗರದವರೆಗೆ ನೂರಾರು ತತ್ವಪದಕಾರರು, ಅಲ್ಲಿಯ ನಿಜಗುಂಡ್ರಿಂದ ಹಿಡಿದು ಇಲ್ಲಿಯ ಕಡಕೋಳ ಮಡಿವಾಳಪ್ಪ, ನಮ್ಮ ಶಂಕರಾನಂದ ಯೋಗಿ, ಮಹಾಲಿಂಗರಂಗ, ಅದರಲ್ಲೂ ನಮ್ಮ ಈ ಚಿತ್ರದುರ್ಗದ ಮಹಾಲಿಂಗರಂಗನ ಶಿಷ್ಯ ಪರಂಪರೆ ಇದೆಯಲ್ಲ, ಶಂಕರಾನಂದ ಯೋಗಿ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಹಾಡಿಸಿಕೊಳ್ಳುವ ಈ ಯೋಗಿಯ ತತ್ವಪದಗಳ ಜೊತೆಗೆ ಈ ನೆಲದ ಆವರಣವೇ ಅಂಥದ್ದೊಂದು ಸಮೃದ್ಧವಾದ ತಾತ್ವಿಕತೆಯ ಆವರಣ. ಅವರ ತತ್ವಪದಗಳದ್ದು 2 ಸಂಪುಟಗಳನ್ನು ಕರಿಯಪ್ಪ ಮಾಳಿಗೆ ನಮಗೆ ಸಂಪಾದಿಸಿಕೊಟ್ರು. ಒಂದು ಕರೀಂಪೀರ ಮತ್ತು ಇತರರ ತತ್ವಪದಗಳು, ಮತ್ತು ಇನ್ನೊಂದು ಹೊನ್ನೇನಹಳ್ಳಿ ದಾಸಗಿರಿ ಅಜ್ಜ, ಸಕ್ರಪ್ಪ ತಾತ ಮತ್ತು ಇತರರ ತತ್ವಪದಗಳು. ಇದರಲ್ಲಿ ಬಹುಪಾಲು ಈ ನೆಲದ ಈ ಆವರಣದ ಬಹಳ ಮುಖ್ಯವಾದ ಸಂಗತಿಗಳನ್ನು, ತತ್ವಪದಗಳನ್ನು ಅವರು ನಮಗೆ ಸಂಪಾದಿಸಿಕೊಟ್ರು. ಇವೆಲ್ಲ ನಮಗೆ ಅಪರಿಚಿತ ಲೋಕಗಳು. ಯಾಕೆ ಅಂದರೆ ನಾವೆಲ್ಲ ಬಹುಪಾಲು
ಅಕ್ಷರ ದಕ್ಕಿಸಿಕೊಂಡ ಎರಡನೆಯ ಪೀಳಿಗೆಯವರು, ಹೆಚ್ಚಂದ್ರೆ ಮೂರನೇ ಪೀಳಿಗೆಯವರು ಅಥವಾ ಮೊದಲನೇ ಪೀಳಿಗೆಯವರು ಇದ್ದಿರಬಹುದು. ನಾವೆಲ್ಲ ಅಕ್ಷರ ವಂಚಿತ ಸಮೂಹಗಳು. ಅಕ್ಷರ ವಂಚಿತ ಅಷ್ಟೇ ಅಲ್ಲ, ಅದು ಮಾತ್ರ ಗೊತ್ತಾಯ್ತು ನಮ್ಗೆ ಅಕ್ಷರ ಸಿಕ್ಕಿಲ್ಲ ಅಂತ. ಈಗ ಅಕ್ಷರ ಪಡ್ಕೊಂಡ್ವಿ, ಅಕ್ಷರ ಪಡ್ಕೊಂಡಿದ್ರಿಂದ ಇಲ್ಲಿಗೆ ಬಂದು ಕುತ್ಕೊಂಡ್ವಿ. ಹಾಗೆ ಅಕ್ಷರದ ಜೊತೆಗೆ ತಾತ್ವಿಕತೆಯನ್ನು ಪಡ್ಕೊಂಡಂಥ ಸಮೂಹಗಳನ್ನೇ ಇಲ್ಲಿ ಒಂದ್ಸರಿ ಬಹುಶಃ ಇಲ್ಲಿ ಅದನ್ನೊಂದು ಸಮ್ಮೇಳನ ಮಾಡಿದ್ರು, ಅದು ಸಪ್ರೇಟ್ ಆದ ಸಂಗತಿ. ಅಕ್ಷರ ವಂಚಿತ ಸಮೂಹಗಳಿಗೆ ಇನ್ನೂ ಗೊತ್ತಾಗದೇ ಇರೋವಂಥ ಸಂಗತಿ ಏನಪ್ಪ ಅಂದರೆ, ನಮಗೆ ನಮ್ಮ ಪಠ್ಯಗಳನ್ನು ಕೂಡ ಸಿಗದಂಗೆ ಮಾಡಿದ್ದಾರೆ. ನಾವು ನಮ್ಮ ಪಠ್ಯ ವಂಚಿತ ಸಮೂಹಗಳು ಹೌದು, ನಮ್ಮ ಪಠ್ಯಗಳು ಯಾವುವು ಅಂತ ಇದುವರೆಗೂ ನಮ್ಗೆ ಗೊತ್ತೇ ಆಗಿರಲಿಲ್ಲ. ಕರ್ನಾಟಕದ ಅಥವಾ ಭಾರತದ ಮಹಾಕಾವ್ಯಗಳು ಯಾವುದು ಅಂದ್ರೆ ಸುಲಭವಾಗಿ ಯಾವುದೇ ಕ್ಲಾಸ್ ರೂಮಲ್ಲಿ ಕೇಳಿದ್ರು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಅದು ಇದು ಎಲ್ಲ ಹೇಳ್ಬಿಡ್ತಾರೆ. ಆದರೆ ಯಾರು ನಮ್ಮ ಜುಂಜಪ್ಪನ ಕಾವ್ಯ, ನಮ್ಮ ಶನಿ ಮಹಾತ್ಮೆ, ನಮ್ಮ ಚಿದಾನಂದ ಅವರ ದೇವಿ ಮಹಾತ್ಮೆ, ನಮ್ಮ ಮೈಲಾರಲಿಂಗನ ಕಾವ್ಯ, ನಮ್ಮ ಮಂಟಸ್ವಾಮಿ ಕಾವ್ಯ, ನಮ್ಮ ಮಹಾಲಿಂಗನ, ನಮ್ಮ ಮಾದೇಶ್ವರನ ಕಾವ್ಯ ಅಂತ ಯಾರೂ ಉತ್ತರ ಹೇಳೋದು. ಯಾಕೆ ಅಂದರೆ ಅಂಥದ್ದೊಂದು ಪಠ್ಯ ನಮ್ಮದು, ನಮ್ಮ ಮ್ಯಾಥ್ಸ್ ಬ್ಯಾಡ್ರದ್ದಾಗಲಿ, ನಮ್ಮ ಗೋಲ್ದ್ರದ್ದಾಗಲಿ, ನಮ್ಮ ಲಂಬಾಣಿಗಳದ್ದಾಗಲಿ, ನಮ್ಮದೇ ಆದಂಥ ಸಮೂಹಗಳ ಕಾವ್ಯಗಳಿದ್ದಾವೆ, ಪಠ್ಯಗಳಿದ್ದಾವೆ, ಅದು ನಮಗೆ ಗೊತ್ತಿಲ್ಲ. ಮತ್ತೆ ಇಷ್ಟು ವರ್ಷ ಓದ್ಕೊಂಡು ಬಂದ್ವಲ್ಲ, ಒಂದು 50, 60, 70 ವರ್ಷದ ಈ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಮಗೆ ಅಕ್ಷರ ಸಿಗುವಂಥ ಅವಸ್ಥೆಯಲ್ಲಿ ನಾವು ಓದಿಕೊಂಡ ಪಠ್ಯದಲ್ಲೂ ನಾವಿಲ್ಲದ ಪಠ್ಯಗಳನ್ನು ಯಾರ್ಯಾರ್ದು ಅಂತ ಅಲ್ಲ, ಬಹುಶಃ ಕನ್ನಡದ ಮಹಾಕವಿಗಳು ಆಯಿತು, ಜೈನರನ್ನು ಓದ್ಕೊಂಡು ಬಂದ್ವಿ, ಭಾಳ ದೊಡ್ಡ ಪಂಪಾರನ್ನ, ಪೊನ್ನಾಜ, ನಂತರ ವೈದಿಕ ಕಾವ್ಯಗಳ ಒಂದು ದೊಡ್ಡ ಕುಮಾರ ವ್ಯಾಸ, ಲಕ್ಷ್ಮೀಶ ಅವರು ಆಯ್ತರಪ್ಪ, ಇವರೆಲ್ಲ ಮಹಾನ್ ಕವಿಗಳೇ. ಆದರೆ ಅವರ ಕಾವ್ಯದಲ್ಲಿ ನಾವಿದ್ದೀವ? ಎಂದರ ಸಾಮಾನ್ಯರ ಕೇರಿಗೆ ಬಂದವರು ಅವರ ಜಗಲಿಯಿಂದ ಕೆಳಕ್ಕೆ ಇಳಿದು ಅವರೆಂದು ಕೆಳಕ್ಕೆ ಬಂದಿಲ್ಲ. ಅವರಾಯಿತು, ಅವ್ರ ರಾಜರ ಮನೆಗಳಾಯಿತು, ಅವ್ರ ರಾಣಿ ವೈಭವ ಆಯಿತು, ಅವ್ರ ಯುದ್ಧರಂಗ ಆಯಿತು, ನಮ್ಮ ಕೇರಿಗೆ ಎಂದೂ ಬಂದಿಲ್ಲ. ಯಾವ ಮಹಾಕವಿಯು ನಮ್ಮ ಸಾಮಾನ್ಯರ ಮನೆಯಲ್ಲಿ 3 ದಿನ 3 ಹೊತ್ತು ಏನು ತಿಂತಿದ್ರು, ಏನು ಅಡುಗೆ ಮಾಡ್ತಿದ್ರು ಅಂತ ಯಾವನೂ ಬರಲಿಲ್ಲ. ನಮ್ಮ ಬದುಕೇ ಇಲ್ಲದ ನಮ್ಮ ಕಾವ್ಯಗಳನ್ನು ನಾವು ಯಾವುದನ್ನು ನಮ್ಮ ಪರಂಪರೆ ಅಂತ ಓದ್ಕೊಂಡು ಬಂದ್ವು. ಹೌದು, ಅವರು ಬಹಳ ದೊಡ್ಡ ಕವಿಗಳು, ಮೆಟಫರಿಕಲ್ ಆದಂಥ ಬಹಳ ದೊಡ್ಡ ರೂಪಕ ಪ್ರಜ್ಞೆ ಇದ್ದಂಥವ್ರು, ತಾತ್ವಿಕತೆಯನ್ನು ಹ್ಯಾಂಡಲ್ ಮಾಡಿ ಅದೆಲ್ಲ ಮಾಡಿದ್ದಾರೆ, ನಿಜ, ಅದನ್ನೆಲ್ಲ ಒಪ್ಕೊಳ್ಳೋಣ. ಕನ್ನಡದ ಪರಂಪರೆಯಲ್ಲಿ ಅದೆಲ್ಲವೂ ಇದೆ. ಆದರೆ ನಾವಿಲ್ಲ ಅನ್ನೋದು ನಮಗೆ ಬಹಳ ಮುಖ್ಯವಾದ ಸಂಗತಿ ಆಗಬೇಕಾಗಿತ್ತು. ಹಾಗಾಗಿ ಈಗ ನಾವು ನಮ್ಮದೇ ಪಠ್ಯಗಳನ್ನು ಕಂಡುಕೊತಿದ್ದೇವೆ. ಆ ನಮ್ಮ ಪಠ್ಯಗಳನ್ನು ಕಂಡುಕೊಳ್ಳುವ ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಮಾಳಿಗೆ ಕರಿಯಪ್ಪನಿಂದ.